ಸಿಎಂ ಸಿದ್ದರಾಮಯ್ಯ ಟೀಮ್ ಶಕ್ತಿ ಪ್ರದರ್ಶನಕ್ಕೆ ಪತ್ರದಿಂದ ಬ್ರೇಕ್. ಸಿಎಂ ಸಮಾವೇಶದ ವಿರುದ್ಧ ಎಐಸಿಸಿಗೆ ಪತ್ರವನ್ನು ಬರೆಯಲಾಗಿದೆ. ಈ ಪತ್ರವನ್ನು ಬರೆದಿದ್ದ ಕಾಣದ ಕೈ. ಸಮಾವೇಶ ವಿರುದ್ಧ ಪತ್ರ ಬರೆದವರ ಶೋಧಕ್ಕೆ ಸಿಎಂ ಬಳಗ ಮುಂದಾದಂಗೆ ಕಾಣಿಸ್ತಾ ಇದೆ. ಹಾಸನದಲ್ಲಿ ಸಮಾವೇಶ ಆಯೋಜಿಸಿದ್ದ ಅಹಿಂದ ಸಂಘಟನೆ ಅಹಿಂದ ಬೇಡ, ಪಕ್ಷದಡಿ ಸಮಾವೇಶ ಮಾಡೋದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಶೋಷಿತ ವರ್ಗಗಳ ಒಕ್ಕೂಟದಿಂದ ಆಯೋಜನೆ ಆಗಿದ್ದಂಥ ಸ್ವಾಭಿಮಾನಿ ಸಮಾವೇಶದ ಬದಲು ಜನಕಲ್ಯಾಣ ಅಂತ ಮರು ನಾಮಕರಣ ಮಾಡಲಾಗಿತ್ತು. ಸಿದ್ದರಾಮೋತ್ಸವ ಮಾದರಿಯಲ್ಲಿ ನಡಿಬೇಕಾಗಿತ್ತು ಈ ಕಾರ್ಯಕ್ರಮ. ಹೊಸ ರೂಪರೇಷೆ ಬರುವಂತೆ ಆಗಿತ್ತು ಆ ಪತ್ರದಿಂದ. ಸಿಎಂ ಆಪ್ತರ ಬಣದಲ್ಲಿ ಇದೀಗ ಅಸಮಾಧಾನ ಹೆಚ್ಚಾದಂಗೆ ಕಾಣಿಸ್ತಾ ಇದೆ. ಸಮಾವೇಶ ತಡೆಯೋಕೆ ಪತ್ರ ಬರೆದವರಿಗೆ ಶಾಕ್ ಕೊಡ್ತಾರ ಅಹಿಂದ ಟೀಮ್ ಅನ್ನೋದು ಪ್ರಶ್ನೆ. ಸಿದ್ದರಾಮಯ್ಯನವರ ವಿರುದ್ಧವಾಗಿ ಹೈಕಮಾಂಡ್ ನಾಯಕರಿಗೆ ಒಂದು ಪತ್ರ ಹೋಗುತ್ತೆ. ನೋಡಿ, ಸಮಾವೇಶ ಏನೋ ಮಾಡ್ತಾ ಇದ್ದಾರೆ, ಓಕೆ, ಆದರೆ ಇದರ ಸಂಪೂರ್ಣ ಕ್ರೆಡಿಟು ಮೈಲೇಜು ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಮಾತ್ರ ಯಾಕೆ ಸಿಗಬೇಕು? ಅಹಿಂದ ಸಮಾವೇಶ ಅಂತ ಮಾಡಿಬಿಟ್ರೆ ಅಹಿಂದ ನಾಯಕ ಅಂತ ಗುರುತಿಸ್ಕೊಳ್ಳೋದು ಸಿದ್ದರಾಮಯ್ಯನವ್ರಿಗೆ ಮಾತ್ರ. ಸಿದ್ದರಾಮೋತ್ಸವವು ಕೂಡ ಹಾಗೇ ನಡೆದಿತ್ತು. ಅದರಲ್ಲಿ ಪಕ್ಷದ ಎಲ್ಲ ನಾಯಕರುಗಳು ಭಾಗಿಯಾಗಿದ್ರು. ಆದರೆ ಕ್ರೆಡಿಟ್ ಹೋಗಿದ್ದು, ಮೈಲೇಜ್ ತಗೊಂಡಿದ್ದು ಸಿದ್ದರಾಮಯ್ಯನವರು. ಈ ಸಮಾವೇಶವು ಹಾಗೆ ಆಗ್ಬಿಡುತ್ತೆ. ಯಾಕೆ ಆ ಥರ ಮಾಡಬೇಕು? ವ್ಯಕ್ತಿಗಿಂತ ಪಕ್ಷ ದೊಡ್ಡದು. ಪಕ್ಷವನ್ನು ಬೆಳೆಸುವ ಕೆಲಸ ಮಾಡೋಣ, ಪಕ್ಷಕ್ಕೆ ಆ ಕ್ರೆಡಿಟ್ ಸಿಗಲಿ ಅಂತ ಒಂದು ಪತ್ರವನ್ನು ಬರೆಯಲಾಗಿತ್ತು. ಅದು ಹೈಕಮಾಂಡ್ಗೆ ಪತ್ರ ಹೋಗ್ತಾ ಇದ್ದ ಹಾಗೇನೆ ಹೆಸರು ಬದಲು ಮಾಡಿ ಅಂತ ಬಂದಿದ್ರಿಂದ ಈಗ ಜನರ ಕಲ್ಯಾಣ ಅನ್ನುವಂಥ ಅರ್ಥದಲ್ಲಿ ಈ ಸಮಾವೇಶ ಮಾಡ್ತಾ ಇದ್ದಾರೆ. ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಸೇರುವಂಥ ಸಾಧ್ಯತೆ ಇದೆ. ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಆಗತ್ತೆ, ಕಾಂಗ್ರೆಸ್ ಬಲವರ್ಧನೆ ಆಗತ್ತೆ, ಕಾಂಗ್ರೆಸ್ಗೆ ಮೈಲೇಜ್ ಸಿಗತ್ತೆ. ಇದು ಲೆಕ್ಕಾಚಾರ. ಮೊದಲಾಗಿದ್ರೆ ಸಿದ್ದರಾಮಯ್ಯನವ್ರ ನೇತೃತ್ವ, ಸಿದ್ದರಾಮಯ್ಯನವ್ರ ನಾಯಕತ್ವ, ಸಿದ್ದರಾಮಯ್ಯನವರಿಗೆ ಕ್ರೆಡಿಟು, ಸಿದ್ದರಾಮಯ್ಯನವ್ರ ಕಡೆಯವರು ಹೀಗಾಗ್ಬಿಡ್ತಿತ್ತು. ಆದರೆ ಈಗ ಪ್ರಶ್ನೆ ಏನಂದ್ರೆ ಆ ಪತ್ರ ಬರೆದವ್ರು ಯಾರು ಅನ್ನೋದು ಪ್ರಶ್ನೆ. ಹಾಗಾಗಿ ಸಿದ್ದರಾಮಯ್ಯನವ್ರ ಬಣದಲ್ಲಿ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಯಾರು ನಮ್ಮ ಜೊತೆಗೆ ಇದು ಪತ್ರ ಬರ್ದಂಗೆ ಕಾಣಿಸ್ತಾ ಇದೆ, ಆ ಪತ್ರ ಬರೆದವ್ರು ಯಾರು ನೋಡಬೇಕು ಅಂತ. ಪತ್ರ ಬರೆದವ್ರು ಯಾವ ಕಡೆಯವರು, ಯಾವ ಬಣದವರು, ಯಾಕೆ ಪತ್ರ ಬರೆದ್ರು, ಯಾರು ಪತ್ರ ಬರೆಸಿದ್ರು, ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಶೋಧಕ್ಕೆ ಮುಂದಾಗಿದ್ದಾರಂತೆ. ಆ ಪತ್ರ ಬರೆದವ್ರು ಯಾರು, ಏನು, ಎತ್ತ ಅಂತ ಹುಡ್ಕೋದಕ್ಕೆ ಸಿದ್ದರಾಮಯ್ಯನವರ ಬಣದವರು ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪತ್ರ ಬರೆದಿದ್ದು ಯಾರು ಅಂತ ಕಂಡುಹಿಡಿಬೇಕು, ಗೊತ್ತಾಗಬೇಕು. ಯಾರು ಆ ಥರದೊಂದು ಪತ್ರ ಬರೆದ್ರು, ಹೈಕಮಾಂಡ್ ನಾಯಕರಿಗೆ ಕಂಪ್ಲೇಂಟ್ ಥರದಲ್ಲಿ ಪತ್ರ ಬರೆದ್ರು ಅನ್ನೋದು ಗೊತ್ತಾಗಬೇಕು ಅಂತ ಇದೀಗ ಶೋಧಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲ ಅಂತ ಹೇಳಿದರೆ, ಪತ್ರ ಬರೀಲಿಲ್ಲ ಅಂತ ಹೇಳಿದರೆ ಸಿಎಂ ಟೀಮ್ನಿಂದ ಒಂದು ಶಕ್ತಿ ಪ್ರದರ್ಶನ ಅನ್ನೋದು ಆಗ್ತಾ ಇತ್ತು. ಸಿಎಂ ಅವರ ವರ್ಚಸ್ಸು ಮತ್ತಷ್ಟು ದುಪ್ಪಟ್ಟಾಗ್ತಾ ಇತ್ತು ಆ ಭಾಗದಲ್ಲಿ. ಆದರೆ ಈ ಪತ್ರದಿಂದ ಅದೆಲ್ಲದಕ್ಕೂ ಬ್ರೇಕ್ ಬಿದ್ದಿರೋದ್ರಿಂದ ಮೊದಲು ಪತ್ರ ಬರೆದವ್ರನ್ನ ಹುಡುಕಬೇಕು ಅಂತ ಈಗ ಹುಡುಕ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಶಿವಣ್ಣ ಯಾವ ಕಡೆ ಹೋಗ್ತಾರೆ ಬೇರೆ ಅಂತ